ಒಂದು ತೆಂಗಿಗಳು ಕೊಟ್ಟಿದ್ದಾರೆ ಇಬ್ಬರ ಕೈಯಲ್ಲಿ. ಈ ತೆಂಗಿಗಳು ಬಹಳ ಹೊಳಿತಾ ಇರಬೇಕು, ಆ ಥರ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ಅದ್ರಾಗ ನಮ್ಮ ಅಭಿನವ ಮುನೀಂದ್ರ ಶಿವಾಚಾರ್ಯರು ಕೂಡ ಇದ್ರು. ಇಬ್ರು ಕೂಡ ಹೋದ್ರು ಗುರುವಿನ ಶಿಷ್ಯ. ಮೊದಲನೇ ಶಿಷ್ಯ ಏನು ಮಾಡೋದಂದ್ರೆ ಇವ ಹೊರಗಡೆಯಿಂದ ತೆಗೆದ್ರಿ, ಏನಂತೀವಿ, ಪಿತಾಂಬರಿ ಹಚ್ಚಿ ಹೊರಗಡೆಯಿಂದ ಹೊಳಿತಾ ಇರಬೇಕು. ಗುರುಗಳ ಕೈಯಲ್ಲಿ ಕೊಟ್ಟಾಗ ಪ್ರಸನ್ನತೆ ಆಗಬೇಕು, ಎಷ್ಟು ಹಲಸಾಗಿದ್ದು ಸ್ವಚ್ಛ ಮಾಡಿದೆ ಅಂತ ನಾನು ಬೇಸರಿಸ್ಕೋಬೇಕಂತ ಮೊದಲನೇ ವ್ಯಕ್ತಿ ಹೇಳ್ದ. ಆದರೆ ಅಭಿನವ ಮುನೀಂದ್ರ ಅಪ್ಪಗಳು ಏನು ಮಾಡಿದ್ರು ಅಂದ್ರೆ ಹೊರಗಿನ ತಿಕ್ಕಲಿ ನೋಡ್ರು. ಅವ್ರು ಹೊರಗಿಂದ ತಿಕ್ಕಲಿಲ್ಲ, ಅವ್ರು ಏನು ಮಾಡಿದ್ರು ಅಂದ್ರೆ ಸ್ವಲ್ಪ ಜ್ಞಾನದ ಬಲದಿಂದ ವಿಚಾರ ಮಾಡಿ ಹೊರಗಿಂದ ತಿಕ್ಕಿದ್ರೆ ಲಾಭ ಇಲ್ಲ, ನಾನು ಒಳಗಿಂದ ತಿಕ್ಕಬೇಕಂತ ಒಳಗಡೆಯಿಂದ ಎಲ್ಲವನ್ನ ಕಲಿಸಿದ ಹೋಗಲಾಡಿಸಿ ಗುರುವಿನ ಸಾನ್ನಿಧ್ಯದೊಳಗೆ ಅವ್ರ ಕೈಯಲ್ಲಿ ತಂದು ಕೊಟ್ಟರು. ಅವಾಗ ಎಲ್ಲ ಶಿಷ್ಯರಂದ್ರು, ಅಪ್ಪವ್ರು ನೋಡು, ಇವ್ರು ಹೊರಗಿಂದ ತಿಕ್ಕಾರೆ ಎಷ್ಟು ಹೊಳಕತ್ತೈತೆ, ಇವರು ಒಳಗಿಂದ ತಿಕ್ಕಾರೆ ಇವ್ರು ಹೊಳಿತಾ ಇಲ್ಲ ಅಂತ ಜನ ಅನ್ನಕತ್ತಿದ್ರು. ಆದರೆ ಗುರುಗಳು ಅಂದ್ರಂತ, ಅಲ್ಲೋ ನೀವು ಹೊರಗಿಂದ ತಿಕ್ಕಿವಿ, 4 ಜನರಿಗೆ ನೋಡಾಕ ತಿಕ್ಕಿವಿ ಇಷ್ಟೇ, ಆದರೆ ಇದ್ರ ಒಳಗೆ ನೀರು ತಗೊಂಡು ಕುಡಿಬೇಕಂದ್ರೆ ಭಾಳ ಹೇಸಿಗೆ ಅನ್ನಿಸ್ತದ. ಆದರೆ ಅಭಿನವ ಮುನೀಂದ್ರ ಅಪ್ಪಗಳು ಹೆಂಗೆ ತೆಗೆದಾರಂದ್ರೆ ಹೊರಗಿಂದ ತಿಕ್ಕಿ ನೀರು, ಒಳಗಿಂದ ತಿಕ್ಕಿ ಇದು ಕುಡಿಯುವಂಥ ನೀರು ಅಂತ ಹೇಳಿದ್ರು. ಹಂಗ ನಾನು ಮನದ ಮೈಲಿಗೆಯನ್ನು ತೊಳಿಬೇಕಾಗಿತ್ತು ಅಂದ್ರೆ ಮುನೀಂದ್ರ ಅಪ್ಪರು ಏನ್ ಮಾಡಕತ್ತಾರ ಅಂದ್ರೆ ಪ್ರವಚನ ಪುರಾಣವನ್ನು ಹಚ್ಚಿದ. ಇದು ಅಂತರಂಗ ಶುದ್ಧಿ. ಅಂದ್ರೆ ಬೇರಂಗ ಶುದ್ಧಿ ನಾವೆಲ್ಲ ದಿನನಿತ್ಯ ಸ್ನಾನ ಪೂಜೆ ಮತ್ತೊಂದು ಮಗದೊಂದು ಮಾಡ್ತೇವೆ, ಆದರೆ ಅಂತರಂಗವನ್ನು ತೊಳೆಯುವಂತ ಕಾರ್ಯವನ್ನ ಅಭಿನವ ಮುನೀಂದ್ರ ಶಿವಾಚಾರ್ಯ ಮಾಡ್ತಾ ಇದ್ದಾರೆ. ಬಹುಶಃ ಅಂತ ಅದಕ್ಕೆ ಶರಣ ಹೇಳ್ಕೊಂಡ್ ಬರ್ತಾರೆ ದೇವರದಾಸಿಮಯ್ಯನವರು.